ಬದಲಾವಣೆ ಆಗಬೇಕು, ಏನು ಚೇಂಜಸ್ ಆಗಬೇಕು, ಅದ್ರ ಮೇಲೆ ಒತ್ತು ಕೊಟ್ಟು ನಾವು ಕೆಲಸ ಮಾಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಪೆಟ್ ಇಂಡಸ್ಟ್ರಿಲಿರೋವಂಥವ್ರು ಯಾರು ಬ್ರೀಡರ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮಿಂಗಲ್ಲಿ ಬಂದು ಅವ್ರನ್ನ ಫಾರ್ಮರ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಒಂದು ಆ್ಯಕ್ಚುಲಾಗಿ ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ವಿಚಾರ ಅಲ್ಲಿ ಕ್ಲಾರಿಟಿ ಸಿಗ್ತದೆ. ಮೊದಲನೇದಾಗಿ ಪೆಟ್ ಇಂಡಸ್ಟ್ರಿಲಿರೋವಂಥವ್ರು ಯಾರು ಬ್ರೀಡರ್ಸ್ ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮಿಂಗಲ್ಲಿ ಬಂದು ಅವ್ರನ್ನ ಫಾರ್ಮರ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಎರಡನೇದೇನು ಅಂತೇಳಿದ್ರೆ ಇದನ್ನು ಒಂದು ಪರ್ಟಿಕ್ಯುಲರ್ ಆಗಿ ಬೋರ್ಡ್ ಇದಕ್ಕೆ ಬೇಕು ಅಂತೇಳಿ ನಮ್ಮ ಒಂದು ಉದ್ದೇಶ ಇದೆ. ಬೋರ್ಡ್ ಅಂತೇಳಿದ್ರೆ ಪೆಟ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ. ಸೊ ಸೇಮ್ ನಿಮ್ಮ ಇವಾಗ ಪ್ರಿವೆನ್ಷನ್ ಆಫ್ ಅನಿಮಲ್ ಕ್ರೂಯಲ್ಟಿ ಆ್ಯಕ್ಟ್ ಒಂದು ಬೋರ್ಡ್ ಇದೆ AWB ಅಂತ. ಅದೇ ಥರ ಇವಾಗ ರೇಷ್ಮೆ ಬೆಳೆಗೆ ಅಂತೇಳಿ ಒಂದು ಪರ್ಟಿಕ್ಯುಲರ್ ಬೋರ್ಡ್ ಇದೆ, ಸಿಲ್ಕ್ ಬೋರ್ಡ್ ಅಂತ, ಬೋರ್ಡ್ ಆಫ್ ಸಿಲ್ಕ್ ಬೋರ್ಡ್ ಅಂತ ಏನು. ಆ್ಯಂಡ್ ಕಾಫಿಗೆ ಕಾಫಿ ಬೋರ್ಡ್ ಅಂತ ಇದೆ. ಏನಂದರೆ ಅದಕ್ಕೆ ಅಂತ ಒತ್ತು ಕೊಡ್ತಾ ಇದ್ದಾರೆ. ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಫಿಶರಿ ಅಂತ ಇದೆ, ಫಿಶರಿ ಬೋರ್ಡ್ ಇದೆ. ಸೊ ಫಿಶರಿ ವೆಲ್ಫೇರ್ ಬೋರ್ಡ್ ಅಂತ ಇದೆ. ಸೊ ಅವರೇನಂದರೆ ಈ ಪರ್ಟಿಕ್ಯುಲರ್ ಮೇಲೆ ಒತ್ತು ಕೊಟ್ಟು ಅವರು ಕೆಲಸ ಮಾಡ್ತಾರೆ. ಸೊ ನಾವು ಕೇಳ್ತಿರೋದೇನಂತ ಹೇಳಿದ್ರೆ ಪೆಟ್ ಇಂಡಸ್ಟ್ರಿ ಅನ್ನೋದು ದೊಡ್ಡ ಇಂಡಸ್ಟ್ರಿ, ದೊಡ್ಡ ಸೆಕ್ಟರ್. ಅದನ್ನು ನೀವು AWB ಅವ್ರಿಗೂ ಮತ್ತೊಬ್ಬರು ಯಾರ್ಯಾರಿಗೂ ಹಸ್ತಾಂತರ ಮಾಡ್ತೀವಿ, ಯಾರ್ಯಾರೋ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗೋದನ್ನ ನಾವು ಒಂದು ಸ್ಟ್ರೀಮ್ಲೈನ್ ತಗೊಬರ್ಬೇಕು ಅಂತ ಹೇಳಿದ್ರೆ ಪೆಟ್ ಅನಿಮಲ್ ವೆಲ್ಫೇರ್ ಬೋರ್ಡ್, ದಟ್ ಈಸ್ ಪಾವ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ ಒಂದು ಬೋರ್ಡ್ ಎಕ್ಸಿಸ್ಟೆನ್ಸ್ ಆಗಬೇಕು ಅನ್ನೋದು ನಾವು ಕೇಂದ್ರ ಸರ್ಕಾರದಲ್ಲಿ ನಾವು ಮನವಿ ಮಾಡಬೇಕಂಥದ್ದು. ಆ್ಯಂಡ್ ಮೂರನೇದೇನಂತೇಳಿದ್ರೆ ಈ ಪೆಟ್ ಫುಡ್ ಆಗಿರ್ಬೋದು, ಇಲ್ಲ ಇಲ್ಲಿ ಟ್ರೇಡ್ ಆಗ್ತಾ ಇರೋವಂಥದ್ದು ಏನಿದೆ, ಕಮರ್ಷಿಯಲ್ ಇಂಟ್ರೆಸ್ಟಲ್ಲಿ ಆಗ್ತಾ ಇರೋವಂಥದ್ದು, ಇಲ್ಲ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋವಂಥದ್ದು, ಮತ್ತು ಬ್ರೀಡಿಂಗ್ ಪ್ರಾಸೆಸ್ ಏನಿದೆ ಅದ್ರದ್ದು ರೂಲ್ಸು ಮತ್ತು ರೆಗ್ಯುಲೇಷನ್ನು ಮತ್ತು ರೆಗ್ಯುಲೇಟ್ರಿ ಮಾಡೋದಕ್ಕೆ ಈ ಒಂದು ಪೆಟ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಏನಿದೆ ಅದು ಮೇನ್ ಜವಾಬ್ದಾರಿ ತಗೋಬೇಕು. ಓಕೆ, ಒಂದ್ಸರಿ ನಮಗೆ ಪೆಟ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಅನ್ನೋದೊಂದು ಬೋರ್ಡ್ ನಮಗೆ ರಚನೆ ಆಯಿತು ಅಂತ ಹೇಳಿದ್ರೆ, ಅದು 100% ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮಿಂಗ್ ಅಂಡರಲ್ಲಿ ಬರ್ತದೆ. ಎರಡನೇದು ಪರ್ಟಿಕ್ಯುಲರ್ ಆಗಿ ಡಾಗ್ ಬ್ರೀಡರ್ ಐಡೆಂಟಿಟಿ ಆಗಿರ್ಬೋದು, ಬರ್ಡ್ ಬ್ರೀಡರ್ ಐಡೆಂಟಿಟಿ ಆಗಿರ್ಬೋದು, ಪೆಟ್ ಶಾಪ್ ಐಡೆಂಟಿಟಿ ಆಗಿರ್ಬೋದು, ಪೆಟ್ ಓನರ್ಸ್ದು ಐಡೆಂಟಿಟಿ ಆಗಿರ್ಬೋದು, ಅದು ಈ ಬೋರ್ಡ್ದು ಜವಾಬ್ದಾರಿ ಆಗ್ತದೆ. ಆ್ಯಂಡ್ ಮೂರನೇದು ಇವ್ರ ಮೇಲೆ ನಾವು ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಫಾಲೋ ಮಾಡಬೇಕು, ಯಾರು ಪೆಟ್ ಓನರ್ ಯಾವ ಥರ ಫಾಲೋ ಮಾಡಬೇಕು, ಪೆಟ್ ಬ್ರೀಡರ್ ಯಾವ ಥರ ಫಾಲೋ ಮಾಡಬೇಕು, ಪೆಟ್ ಶಾಪ್ ಅವ್ರು ಏನು ಫಾಲೋ ಮಾಡಬೇಕು ಅನ್ನೋದು ಒಂದು ಕ್ಲಿಯರಾಗಿ ಲಾಜಿಕಲ್ ಆ್ಯಂಡ್ ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಆಗ್ತದೆ. ಯಾವುದರಲ್ಲಿ ಇದೇ ಪೆಟ್ ಅನಿಮಲ್ ವೆಲ್ಫೇರ್ ಬೋರ್ಡ್. ಆ್ಯಂಡ್ ಯಾವ್ಯಾವ ಇಲಾಖೆ ಜೊತೆ ಏನು ಕೆಲಸ ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇರ್ತದೆ. ಅಂದರೆ ಎಲ್ಲ ಒಂದು ಕಡೆ ಪ್ರಿವೆನ್ಷನ್ ಆಫ್ ಅನಿಮಲ್ ಕ್ರೂಯಲ್ಟಿ ಆ್ಯಕ್ಟ್ ಅಂಡರಲ್ಲಿ ಯಾರನ್ನೂ ಒಂದು ಕ್ರಿಮಿನಲ್ ಅಫೆನ್ಸ್ ಮಾಡಿದ್ದಾನೆ ಅಂತಂದರೆ ಅವನ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಈ ಪೆಟ್ ಅನಿಮಲ್ ವೆಲ್ಫೇರ್ ಬೋರ್ಡ್ ಮುಂದೆ ಬರಬೇಕು. ಅನಿಮಲ್ ವೆಲ್ಫೇರ್ ಬೋರ್ಡ್ ಮತ್ತು ಲಾ ಆ್ಯಂಡ್ ಆರ್ಡರ್ ಏನಿದೆ ಅದ್ರ ಸಮಿಶ್ರವಾಗಿ ಅದನ್ನು ಒಂದು ಆ್ಯಕ್ಚುಲಾಗಿ ಯಾವ ಥರ ರೂಲ್ಸ್ ರೆಗ್ಯುಲೇಷನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ವಿಚಾರ ಅಲ್ಲಿ ಕ್ಲಾರಿಟಿ ಸಿಗ್ತದೆ. ಆ್ಯಂಡ್ ಯಾವುದೇ ಥರ ಚಾಲೆಂಜಸ್ ಬಂದ್ರೂ ಒಂದು ಪರ್ಟಿಕ್ಯುಲರ್ ಬೋರ್ಡ್ ಮುಂದೆ ನಾವು ಮನವಿ ಇಡೋದಕ್ಕೆ ನಮಗೆ ಈಸಿ ಆಗ್ತದೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಬೋರ್ಡ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಒನ್ಲಿ ಇನ್ ಕರ್ನಾಟಕ, ಇಟ್ ಈಸ್ ಫಾರ್ ಅ ಪ್ಯಾನ್ ಇಂಡಿಯಾ.